ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ. ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳನ್ನ ಬಳಸಿ ಬೆಳಗಿನ ಉಪಹಾರಕ್ಕೆ ತುಂಬ ಸುಲಭವಾಗಿ ಹಾಗೆ ತುಂಬ ರುಚಿಯಾಗಿರೋಂಥ ಅವರೆಕಾಳು ಇಡ್ಲಿನ ಮಾಡೋದು ಹೇಗೆ ಅಂತ ನೋಡೋಣ. ಈ ಅವರೆಕಾಳು ಇಡ್ಲಿ ಮಾಡೋದಕ್ಕೆ ಅಕ್ಕಿ ರುಬ್ಬೋದು ಬೇಕಿಲ್ಲ, ಹಾಗೆ ನೆನೆಸೋದು ಬೇಕಿಲ್ಲ. ತುಂಬ ಸುಲಭವಾಗಿ ಕೇವಲ ಒಂದು 20ರಿಂದ 25 ನಿಮಿಷದೊಳಗಡೆ ಸಿದ್ಧ ಆಗೋಗುತ್ತೆ. ಹಾಗೆ ಮಾಡೋದು ಕೂಡ ಅಷ್ಟೇ ತುಂಬಾ ಸುಲಭ. ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನು 1 ಕಪ್ಪಷ್ಟು ಇಡ್ಲಿ ರವೆ ತೊಗೊಂಡಿದ್ದೀನಿ. ಅಕ್ಕಿ ರವೆ ಅಥವಾ ಇಡ್ಲಿ ರವೆ ಅಂತ ಹೇಳ್ತೀವಲ್ಲ, ಅದನ್ನು ತೊಗೊಂಡಿದ್ದೀನಿ. ಈ ರವೆ ಸಿಕ್ಕಿಲ್ಲ ಅಂದರೆ ಅಕ್ಕಿನ ತರಿಯಾಗಿ ಪುಡಿ ಮಾಡ್ಕೊಂಡು ಕೂಡ ಇದನ್ನು ಬಳಸ್ಕೋಬೋದು. ಈಗ ನೋಡಿ, ಈ ಇಡ್ಲಿ ರವೆನ ನಾನು ಒಳ್ಳೆ ಘಮ ಬರೋ ರೀತಿ ಹುರ್ಕೊತಾ ಇದ್ದೀನಿ. ಈ ರೀತಿ ಹುರ್ಕೊಳ್ಳೋದ್ರಿಂದ ಅದು ಹಸಿ ವಾಸನೆ ಎಲ್ಲ ಹೋಗಿ ಒಳ್ಳೆ ಘಮ ಬರುತ್ತೆ. ಹಾಗೆ ಇಡ್ಲಿ ಕೂಡ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನೋಡಿ, ಇದು ಇನ್ನೇನು ಚೆನ್ನಾಗಿ ಒಳ್ಳೆ ಪರಿಮಳ ಬರ್ತಾ ಇದೆ ಹುರ್ಕೊತಾ ಇದ್ದರೆ. ಹೀಗೆ ಒಳ್ಳೆ ಘಮ ಬರೋ ರೀತಿ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು. ಆಗ ಅದು ಹದವಾಗಿ ಚೆನ್ನಾಗಿ ಹುರ್ಕೋಬೋದು. ನೋಡಿ, ಈಗ ಇದು ಹುರ್ಕೊಂಡಿದ್ದಾಗಿದೆ. ಈಗ ಇದು ಒಂದು 5 ನಿಮಿಷ ಸ್ವಲ್ಪ ತಣ್ಣಗಾಗಲಿ. ಈ ಹುರ್ಕೊಂಡಿರೋಂಥ ರವೆ ಇದು ಸ್ವಲ್ಪ ತಣ್ಣಗಾದ ನಂತರ ಇದಕ್ಕೆ ಮಸಾಲೆಗಳನ್ನೆಲ್ಲ ಹಾಕ್ಕೊಳ್ಳೋಣ. ಈಗ ನೋಡಿ, ಇಲ್ಲಿ ಇದು ಒಂದು 10 ನಿಮಿಷ ಆಗಿದೆ, ತಣ್ಣಗಾಗಿದೆ. ಈಗ ಇದಕ್ಕೆ ನಾನು ಒಂದು 3/4 ಕಪ್ಪಷ್ಟು ಹಸಿ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಕಾಯಿ ತುರಿನ ಸ್ವಲ್ಪ ಸಣ್ಣದಾಗಿ ತುರ್ಕೊಬೇಕು, ಅಥವಾ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡು ಕೂಡ ಹಾಕ್ಕೋಬೋದು. ಹಾಗೆ ಅರ್ಧ ಕಪ್ಪಷ್ಟು ಎಳೆದಾಗಿರೋಂಥ ಅವರೆಕಾಳನ್ನ ಉಪ್ಪು ಹಾಕಿ ಬೇಯಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಮತ್ತು 1 ಸ್ಪೂನಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಖಾರ ಇಷ್ಟಪಡೋರು ಬೇಕಾದ್ರೆ ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲ ಆಗಲೇ ಅವರೆಕಾಳಿಗೆ ಬೇಯಿಸೋದಕ್ಕೆ ಉಪ್ಪು ಹಾಕ್ಕೊಂಡಿರೋದ್ರಿಂದ ಉಪ್ಪನ್ನ ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೇಕು. ಹಾಗೆ 1 ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಮಿಕ್ಸ್ ಮಾಡಿಕೊಂಡು ನಂತರ ಈಗಾಗಲೇ ಅವರೆಕಾಳು ಬೇಯಿಸೋದಕ್ಕೆ ನೀರು ಬಳಸಿದ್ವಲ್ಲ, ಆ ನೀರನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನನಗೆ 1 ಕಪ್ಪಷ್ಟು ಅವರೆಕಾಳು ಬೇಯಿಸಿರೋಂಥ ನೀರು ಸಿಕ್ಕಿತ್ತು. ಅದರಲ್ಲಿ ಕೂಡ ಉಪ್ಪಿನಂಶ ಇರುತ್ತಲ್ವ, ಹಾಗಾಗಿ ಉಪ್ಪನ್ನ ಹಾಕ್ಕೊಳ್ಳುವಾಗ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ನಂತರ ಇದಕ್ಕೆ ಟೋಟಲ್ಲಾಗಿ 2.5 ಕಪ್ಪಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. 2.5 ಕಪ್ಪಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ನೆನಿಲಿ ಸಾಕು. ಇದು ನೆನೆಯೋ ಅಷ್ಟೊತ್ತಿಗೆ ಇಡ್ಲಿ ಪ್ಲೇಟ್ಗಳನ್ನೆಲ್ಲ ಸ್ವಲ್ಪ ಗ್ರೀಸ್ ಮಾಡ್ಕೊಳ್ಳೋಣ. ಹೀಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಗ್ರೀಸ್ ಮಾಡಿಕೊಂಡು ನಂತರ ಈಗಾಗಲೇ ಮಾಡಿ ಇಟ್ಕೊಂಡಿದ್ದೀವಲ್ಲ ಇಡ್ಲಿ ಹಿಟ್ಟನ್ನ, ಈ ಹಿಟ್ಟನ್ನ ಈ ಪ್ಲೇಟ್ಗಳಿಗೆ ಹಾಕ್ಕೋಬೇಕು. ಈ ರೀತಿ ಸ್ವಲ್ಪ ನೀರು ಮಿಶ್ರಣವಾಗಿ ಹಾಕ್ಕೋಬೇಕು. ಅಕ್ಕಿ ಅರಳುತ್ತಲ್ಲ, ಆವಾಗ ಚೆನ್ನಾಗಿ ಬರುತ್ತೆ ಇಡ್ಲಿ. ಅದಕ್ಕೋಸ್ಕರ ಹೀಗೆ ನಾನು ಈ ಹಿಟ್ಟನ್ನ ಈ ಎಲ್ಲ ಇಡ್ಲಿ ಪ್ಲೇಟ್ಗಳಿಗೂ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅವರೆಕಾಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಿಮ್ಗೆ ಅವರೆಕಾಳು ಇನ್ನು ಸ್ವಲ್ಪ ಜಾಸ್ತಿ ಬೇಕೋ ಅಥವಾ ಕಡಿಮೆ ಬೇಕೋ ನಿಮ್ಮ ರುಚಿಗೆ ಅನುಸಾರವಾಗಿ ಹಾಕ್ಕೋಬೋದು. ನಾನಿಲ್ಲಿ ಚೆನ್ನಾಗಿ ಸಿಗಲಿ ಅಂದ್ಬಿಟ್ಟು ಅರ್ಧ ಕಪ್ಪಷ್ಟು ಅವರೆಕಾಳು ಹಾಕ್ಕೊಂಡಿದ್ದೀನಿ. ಹಾಗೆ ಎಳೆ ಅವರೆಕಾಳು ಹಾಕ್ಕೊಂಡಷ್ಟು ತುಂಬ ರುಚಿಯಾಗಿರುತ್ತೆ. ಅವರೆಕಾಳು ಇಲ್ಲ ಅಂದಾಗ, ಸೀಸನ್ ಇಲ್ಲದೆ ಇದ್ದಾಗ ಬೇಕಾದ್ರೆ ಕಡಲೆಬೇಳೆ ಒಗ್ಗರಣೆ ಹಾಕ್ಕೊಂಡು ಅಥವಾ ಕಡಲೆಬೇಳೆ ನೆನೆಸ್ಬಿಟ್ಟು ಕೂಡ ಹಾಕ್ಕೋಬೋದು. ಅದು ಕೂಡ ಚೆನ್ನಾಗಿರುತ್ತೆ. ಅಥವಾ ತರಕಾರಿಗಳನ್ನ ಕೂಡ ಹಾಕ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ತರಕಾರಿ ಹಾಕ್ಕೊಳ್ಳೋವಾಗ ಒಂದು ಸ್ವಲ್ಪ ಒಗ್ಗರಣೆಯಲ್ಲಿ ಬಾಡಿಸಿ ಇದಕ್ಕೆ ಸೇರಿಸ್ಕೊಂಡ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಇದು ಇಡ್ಲಿ ಪ್ಲೇಟ್ಗೆ ಎಲ್ಲ ಫಿಲ್ ಮಾಡ್ಕೊಂಡಿದ್ದಾಗಿದೆ. ಈಗ ನಾನು ನೀರನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಇಡ್ಲಿ ಬೇಯೋದಕ್ಕೆ. ಈ ಪ್ಲೇಟ್ಗಳನ್ನ ಇಟ್ಟು ಸುಮಾರು ಒಂದು 12 ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಚೆನ್ನಾಗಿ ಅರಳ್ಕೊಂಡಿರುತ್ತೆ. ನೋಡಿ, ಈಗ ಇದು ಒಂದು 12 ನಿಮಿಷ ಆಗಿದೆ. ಇಡ್ಲಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ತೆಗೆದು ನೋಡೋಣ ಬನ್ನಿ. ನೋಡಿ, ಎಷ್ಟು ಚೆನ್ನಾಗಿ ಅರಳಿದೆ. ಹಾಗೆ ಕೈಗೆ ಕೂಡ ಮೆತ್ತುತ್ತಾ ಇಲ್ಲ, ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಇಡ್ಲಿನ ತಕ್ಕೊಳ್ಳೋಣ ಬನ್ನಿ. ರುಚಿಕರವಾದಂಥ ಅವರೆಕಾಳು ಇಡ್ಲಿ ತಿನ್ನೋದಕ್ಕೆ ಚಟ್ನಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಕಾಯಿ ಚಟ್ನಿ ಅಥವಾ ಕಡಲೆಕಾಯಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ತುಂಬ ತಂಪು ಕೂಡ. ಇದು ಅಕ್ಕಿ ತರಿಯಿಂದ ಮಾಡಿರೋದ್ರಿಂದ ಈ ಇಡ್ಲಿ ತಂಪು. ಹಾಗೆ ಅವರೆಕಾಳು ಸೀಸನಲ್ಲಿ ಸ್ಪೆಷಲ್ ಆಗಿರೋದ್ರಿಂದ ಅವರೆಕಾಳು ಹಾಕ್ಕೊಂಡಿದ್ದೀವಿ. ಹಾಗೆ ಉರುಳಿ ಹೂವಿನ ಸೀಸನ್ ಕೂಡ ಆಗಿರೋದ್ರಿಂದ ಉರುಳಿ ಹೂವು ಕೂಡ ಹಾಕ್ಕೊಂಡು ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಅಥವಾ ಇಷ್ಟಪಡೋರು ಬೇಕಂದರೆ ಈರುಳ್ಳಿ ಕೂಡ ಕಟ್ ಮಾಡಿ ಹಾಕ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ರುಚಿಕರವಾದಂಥ ಅವರೆಕಾಯಿ ಇಡ್ಲಿ ಕಾಯಿ ಚಟ್ನಿ ಜೊತೆ ತಿನ್ನೋದಕ್ಕೆ ಸಿದ್ಧ ಆಗಿದೆ. ನೀವು ಕೂಡ ಈ ಅವರೆಕಾಯಿ ಸೀಸನಲ್ಲಿ ಈ ಇಡ್ಲಿನ ಖಂಡಿತ ಟ್ರೈ ಮಾಡಿ, ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ. ಹಾಗೆ ಇನ್ನೂ ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪುಯಾಸ್ ಕಿಚನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.